ತನು ಅಂದ್ರೆ ಶರೀರ ಮೊದಲಾದವನು ನಿನ್ನ ಎನ್ನಲೆಲ್ಲವು. ಇವು ಏನಪ್ಪಾ ಅಂದ್ರ ಎಲ್ಲ ನಿನ್ನು ಎನ್ನಲ್ಲ ಅಂದ್ರೆ ನಿನ್ನು ಅನ್ನ ಕತ್ತಿಯಲ್ಲ, ನನ್ನ ಎನ್ನಳಕು ನನ್ನ ಹೆಂಗ ಆಗ್ತಾವ ವಿಚಾರ ಮಾಡ, ಹೆಂಗ ಅನ್ನಾಕ್ ಬರ್ತದ, ನನ್ನ ಎಂದು ಹೆಂಗ ಅನ್ನಾಕ್ ಬರ್ತದ ಅನ್ನುವಂಥದ್ದನ್ನು ಪಲ್ಲವಿ ಇಟ್ಕೊಂಡು ಹೊಂಟಾರ. ಅವ್ರು ಇದ್ರ ಗುರ್ತಾಯ್ತು ಅಂದ್ರ ನಮ್ಗೆ 8 ನುಡಿ ಗುರ್ತಾಗ್ತಾವನು ಅಂತ ಅನ್ಬೇಕು, ನಮ್ಗೆ ಗುರ್ತಾಗ್ತದ. ಇಲ್ಲಿ ಇದು ಶರೀರ ನಾನಲ್ಲ, ಈ ತನು ಏನೈತಲ್ಲ, ಈ ತನು ಅಂದ್ರೆ ಒಂದೇ, ಶರೀರ ಒಂದೇ. ಈ ತನು ತಾನಲ್ಲ, ಇದಕ್ಕ ತನುವಿಗೆ ಸಂಬಂಧಪಟ್ಟು, ಈ ತನುವಿಗೆ ಮೊದಲಾದ ಏನಕ್ಕೆ ಸಂಬಂಧಪಟ್ಟವಂದ್ರ ಇದು ಕುಲ, ಜಾತಿ, ನಾಮ ಇವು ಏನಾಗ್ಯಾವಲ್ಲ, ನಾನು ಅನ್ನಕತ್ತಿಯಲ್ಲ, ಇವು ಹೆಂಗ್ ನೀನು ಆಗ್ತಾವ ಒಂದ್ ಸ್ವಲ್ಪ ವಿಚಾರ ಮಾಡಿ ನೋಡಪ್ಪ ಅನ್ನುವಂಥದ್ದನ್ನ ಈ ನುಡಿ ಒಳಗೆ ಇಟ್ಕೊಂಡು ಹೇಳ್ಕೊತ ಹೊಂಟಾರ. ಏನ್ ಹೇಳ್ತಾರಂದ್ರ, ತನಗಲ್ಲದ ಕುಲಗೋತ್ರಾದಿಗಳನ್ನು ತನಗೆಂದು ಹೇಳಿದರೆ ಎಲ್ಲಾ ಜಾತಿ ಮೊದಲಾದಗಳು ತಾನೆಂದು ತಿಳಿಬೇಕಾಗೋದೆಂದು ಹೇಳುತ್ತಾರೆ. ನೀನ್ ಈ ಜಾತಿ ನಾನು ಅಂತೆಲ್ಲ, ಮತ್ತೆ ಎಷ್ಟೋ ಜಾತಿಗಳದಾವ್, ಎಲ್ಲಕ್ಕೂ ನಾನು ಅನ್ನಲ್ಲ. ಮತ್ತೆ ಎಷ್ಟೋ ಮಂದಿ ಕುಲಗಳು ಬೇರೆ ಬೇರೆ ಅದಾವ, ಮತ್ ಶರೀರ ನಾನಂದ್ರ ಕುಲಕ್ಕೆ ಸಂಬಂಧಪಟ್ಟು ಎಲ್ಲೋ ನಾನು ಅನ್ನಲ್ಲ. ಅದಕ್ಕರ ನೀನ್ ಅನ್ನಕ್ ತಯಾರಿಲ್ಲ. ಇದಕ್ ಒಂದಕ್ಕೆ ನಾನು ಕುಲದಾವ, ಇಂಥ ಕುಲದಾವ ಅಂತ ಅಹಂಕಾರ ಪಟ್ಕೊಂಡು ಎಷ್ಟು ನೀನು ದುಃಖಿ ಆಗಿಲ್ಲ. ಆ ಅಹಂಕಾರಕ್ಕೊಬ್ರು, ನನ್ನ ಕುಲಕ್ಕೊಬ್ರು ಏನು ಅಂದ್ರ ಯಾ ಕುಲನೋ ಎಲ್ಲಿ ಜಗತ್ತು, ಯಾರು ಇಂಥ ಕುಲ ಐತಿ ಅಂತ ಆ ಕುಲಕ್ಕೆ ಒಂದು ಕೆಡಿಸಿ ಮಾತಾಡಿದ್ರ ಇವ್ಗ್ ಬೆಳತಾನ ನಿದ್ದೆ ಆಗುಲ್ಲ, ಬೆಳತಾನ ಚಿಂತೆ ಮಾಡ್ತಾನ. ಇಷ್ಟ ನಮಗ್ ಹಿಂಗ್ ಕುಲಕ್ ಹಿಂಗಂದ್ರು ಹಂಗಂದ್ರು ಅಂದ್ರೆ ಇವ್ ಎಲ್ಲಿ ಅದನ್ನ ವಿಚಾರ ಮಾಡಂಗಿಲ್ಲ. ಎಲ್ಲಿ ಅದಪ್ಪ ಕುಲ ಅಂತೇಳಿ ಒಮ್ಮೆ ನಾವ್ ತನ್ನ ಅನುಭವ ತಗೊಂಡಿಯಲ್ಲ, ನಮ್ ಕುಲಕ್ಕೆ ಹಿಂಗಂದ್ರು ಅಂತೇಳಿ ಎಷ್ಟೋ ನಾವ್ ಇವತ್ತು ಜಗಳ ನೋಡ್ತೀವಿ, ಪೇಪರ್ದಾಗ ಬರೋದು ನೋಡ್ತೀವಿ. ಒಂದ್ ಜಾತಿಗಂದ್ರ ಆ ಜಾತಿನೇ ನಾನು ಅಂತೇಳಿ ಅವ್ರು ಎಷ್ಟೋ ಅದನ್ನ ಪ್ರತಿಭಟಿಸ್ತಾರ, ವ್ಯಕ್ತಪಡಿಸ್ತಾರ, ಇವತ್ತು ನೋಡ್ತೀವಿ. ಇದು ಎಲ್ಲಿ ನಡೆದ ಕಾರ್ಯ ಅಂದ್ರ, ಇದು ಭ್ರಾಂತಿ ಒಳಗ ಕಲ್ಪಿತ ಪುರುಷನಲ್ಲಿ ಅಜ್ಞಾನದೊಳಗೆ ಈ ಕಾರ್ಯ ತೋರ್ತಾವ ಅನ್ನುವಂಥದ್ದನ್ನ ನಮಗೆ ಇಲ್ಲಿ ಗುರ್ತಾಗತ್ತದ. ಈ ಪರಮಾನುಭೂತಿ ಓದುದ್ರಲಿಂದ, ವಿಚಾರ ಮಾಡೋದ್ರಲಿಂದ ನನಗರ ಏನೂ ಇಲ್ಲ, ಇದು ಇಲ್ಲಾದ ಕಲ್ಪಿತ ನನ್ನ ಮ್ಯಾಗ ಹಾಕೊಂಡು ಇವೆಲ್ಲವೂ ನನಗೆ ಹಾಕವಲ್ಲ. ಈ ಕುಲಕ್ಕನು ನನಗೆ, ಜಾತಿ ನಮ್ಮ ದೇಶಕ್ಕಂದ್ರು ದೇಶನು ನಾನೇ ಅಂತೀನಿ. ಅಂದ್ರೆ ದೇಶಕ್ಕೆ ಯಾರ ಅಂದ್ರೆ ಬ್ಯಾರೆ ದೇಶದವ್ರ ಅಂದ್ರೆ ನಮ್ ದೇಶಕ್ಕೆ ಅಂದ್ರ ಅಂತ ಇವ ಕುದಿತಾನ. ಯಾಕಂದ್ರ ಇವ ಏನ್ ತಿಳ್ಕೊಂಡಾನ, ನಾನೇ ದೇಶ ಅಂತ ತಿಳ್ಕೊಂಡಾನ. ಮತ್ತೆ ಎಲ್ಲಾ ದೇಶ ನಂದು ಅನ್ನಕ್ ಬತ್ತವ್ನ ಮುಗಿದು ಹೋಯ್ತಲ್ಲ, ಹಂಗ ಅನ್ನಂಗಿಲ್ಲ. ಇವ ನಂದು ಇದೊಂದು ಬ್ಯಾರೆ ಅನ್ನುವಂಥದ್ದೇನು ಭ್ರಾಂತಿ ಆಗಲ್ಲ. ಆ ಭ್ರಾಂತಿಯನ್ನ ನಿರಾಕರಿಸಕ, ಇದನ್ನ ತಿಳ್ಸಾಕ ಅನೇಕ ಯುಕ್ತಿಯಿಂದ ಪರಿಪರಿವಾಗಿ ಹೇಳ್ಕೋತ ಹೊಂಟಾರ. ಇಲ್ಲಿ ಏನ್ ಹೇಳ್ದಂದ್ರ, ನೀನು ಆಗದಿರುವ ಶರೀರ ಮೊದಲಾದಗಳು ನನ್ನು ಎಂದು ಹೇಳಿದರೆ ನಿನಗಾಗದಿರುವಂತ ಸರ್ವವನ್ನು ನೀನು ನನ್ನು ಎಂದು ಹೇಳಲಿಕ್ಕೆ ಬೇಕಾಗೋದು, ಹೀಗೆ ಒಪ್ಪುವುದು ಯೋಗ್ಯ ಅಲ್ಲ ಅನ್ನುವಂಥದ್ದನ್ನ ಹೇಳಿ ನಿನ್ನೆ ದಿವಸ ಕೇಳ್ಕೊತ ಬಂದೇನೆ. ಇಲ್ಲದ ಕುಲಗೋತ್ರವನ್ನು ನಿನಗೆಂಬುವುದೆಲ್ಲ ಜಾತಿ ಕುಲಗೋತ್ರವ, ನೀನಲ್ಲದೆ ನಿನಗೆಂಬುವುದು ದೇಹಾಧಿಕದಲ್ಲಿ ನೀನೆಂತು ಭಾವಿಸುವಕ್ಕೆ. ಒಂದೇ ತಿಳ್ಕೊಂಡು ಇದು ಏನೈತಪ್ಪ ಅಂದ್ರ ಖುಷಿ ಅದ ನೋಡಿ ವಿಚಾರ ಮಾಡು ಮೈತ್ರಿ. ಅಂದ್ರೆ ಸಸೀನಿ ಅಂದ್ರ ಇಲ್ಲಿ ಆ ಒಂದು ಶಬ್ದ ಬಳಸ್ಯಾರ ಯಾರಿಗೆ, ಮೈತ್ರಾದೇವಿಗೆ. ಸಸೀನಿ ಅಂದ್ರೆ ಸೊಗಸು, ಅಂದ್ರ ಸೊಗಸು ಉಳ್ಳವಳೆ, ಅಂದ್ರ ಸೊಗಸು ಉಳ್ಳವಳೆ ಮೈತ್ರಿ, ಕೇಳು ನೀನು ಹೆಂಗ್ ನೀನ್ ಆಗ್ತೀನು ಅಂತದ್ದಲ್ಲಿ ನಿನಗ ನಾಮ ರೂಪ ಆಕಾರಗಳು ನಿನಗಿಲ್ಲ. ಇವೆಲ್ಲವೂ ಕಲ್ಪಿತನೊಳಗೆ ಮಾಡ್ಕೊಂಡು ನನಗೆ ಆಗ್ತಾವ ಅಂತೇಳಿ ನೀ ಮಾಡ್ಕೊಂಡಿಲ್ಲ, ಇದು ಭ್ರಾಂತಿ ಒಳಗಾಗ್ಯದ ಅನ್ನುವಂಥದ್ದನ್ನ ನಿನ್ನೆ ತಿಳಿಸಿ, ಇವೆಲ್ಲವೂ ಕೂಡ ತನುಗುಣ ಧರ್ಮ ಕರ್ಮವೆಲ್ಲವೂ ನಿನ್ನು ಎನ್ನುವ ತಿರುಕುದಿಂದ ತೋರ್ಪ ಅಕ್ಕಿರವು ತನುಗುಣ ಧರ್ಮ ಕರ್ಮವೆಲ್ಲವನ್ನು ನಿನ್ನ ಎನ್ನುತ್ತಿರು ನಿರೇ ನೀನು ಸೂರಿದೆ. ಅಂದ್ರ ಇಲ್ಲಿ ಏನ್ ಹೇಳ್ದಂದ್ರೆ, ನೀನಲ್ಲದ ದೃಶ್ಯವಾದ ದೇಹವು ಇದು ಏನೈತಲ್ಲ, ದೃಶ್ಯವಾದಂದ್ರೆ ನೋಡ್ತೀನಿ ಶರೀರದ, ಏನ್ ನೋಡ್ತೀನಿ, ಇದು ಶರೀರ ಕಪ್ಪದ, ಎತ್ತರದ, ಉದ್ದದ, ರೋಗದ, ಹಿಂಗ ಎಲ್ಲವೂ ಕೂಡ ನಾನು ಅರಿತೀನಿ ಅಂದ್ರ, ನೋಡ್ತೀನಿ ಅಂದ್ರ ಈ ದೇಹ ನೀ ಹಂಗಾಗ್ತಪ್ಪ, ದೇಹದ ವ್ಯವಹಾರಗಳನ್ನು ನೀ ಎಲ್ಲವನ್ನು ತಿಳಿತಿ ಅಂದ್ರ ದೇಹನೇ ಬ್ಯಾರೆ ಅದ, ದೇಹ ದೃಶ್ಯದ ನೋಡಿಸುತ್ತದ, ನೀ ನೋಡಾವದಿ ಅಂದ್ರ ನಿನಗ ನೀನು ಆತ್ಮ ನಿನಗೆ ಯಾವೂ ಇಲ್ಲ ಅಂತೇಳಿ ಇಲ್ಲಿ ಏನ್ ಮಾಡಕತ್ತಾರ ಅಂದ್ರ, ನಮ್ಗೆ ದೇಹಾದಿ ಬುದ್ಧಿ ಇಟ್ಟು ಸಂಬಂಧ ಹುಟ್ಟು ಸಾವುಗಳು ಒಳಪಟ್ಟಿವಲ್ಲ, ಆ ಹುಟ್ಟು ಸಾವನ್ನ ತಪ್ಸಕ, ಭವ ಸಂಸಾರವನ್ನ ದಾಟ್ಸಕ, ಈ ಹೇಯವಾದ ಸಂಸಾರ ಇದು ಸತ್ಯ ಅಂತ ತಿಳ್ಕೊಂಡಿಯಲ್ಲ, ಇದು ಏನಪ್ಪಾ ಅಂದ್ರ ಈ ಮಲಮೂತ್ರಗಳಿಂದ ತುಂಬಿದಂತ ಶರೀರ ನಾನಂತಿಯಲ್ಲ, ಇದಕ್ಕ ನಾನಂದ್ರೆ ಎಷ್ಟು ದುಃಖ, ರೋಗ ರುಚಿ ನನಗೆ ಆಯ್ತು ಅಂತ ಎಷ್ಟು ದುಃಖವನ್ನು ಅನುಭವಿಸ್ತೀಯಲ್ಲಪ್ಪ. ಒಂದ್ ಸ್ವಲ್ಪ ವಿಚಾರ ಮಾಡಿದ್ರ
ನಿನಗೇನ್ರ ರೋಗ ದುಃಖ ಅದಾವನು ಅಂದ್ರ ನಿನಗೇನು ಇಲ್ಲದವು. ನೀನೇನು ಆರೋಪ ಮಾಡ್ಕೊಂಡಿಲ್ಲ, ದೇಹವೇ ನಾನು ಅಂತ ಆರೋಪ ಮಾಡ್ಕೊಂಡು ದುಃಖಿ ಆಗಿಯಲ್ಲ. ವಿಚಾರ ಮಾಡಿ ನೋಡು, ದುಃಖ ನಿನಗದಾವನು ಅಂದ್ರ ನಿನಗೇನು ಇಲ್ಲ ಅನ್ನುವಂಥದ್ದನ್ನ ಸ್ಪಷ್ಟ ಮಾಡ್ತಾರ. ಹಂಗ ಇದನ್ನ ಹೆಂಗ ನನಗಿಲ್ಲ ಅಂದ್ರ ಇದನ್ನ ಸಾಕ್ಷಿಯಾಗಿ ನೋಡಾಕ ಬತ್ತು ಅಂದ್ರ ಇದು ನನ್ನ ಒಳಗ ತೋರ್ತಾವ ಅಂದ್ರ ಇದು ನನಗಾಗೋದಿಲ್ಲ, ಈ ದೇಹಕ್ಕಾಗ್ತಾವ ಅನ್ನುವಂಥದ್ದನ್ನ ಸಾಕ್ಷಿಯಾಗಿ ನೋಡಕ್ ಬಂದ್ರ ಎಷ್ಟೋ ರೋಗ ರುಜಿನಕ್ಕಿಂತ ನಮ್ಗ ಮಾನ ಅಪಮಾನಗಳಿಗೆ ಬಹಳ ದುಃಖಿ ಆಗ್ತೇವೆ. ಯಾರು ಏನ್ರ ಅಂದ್ರ ಒಂದೇನೋ ನಮ್ಮೊಂದು ಹಿಯಾಸಿ ಮಾತಾಡಿದ್ರ ನಮ್ಗೇನಾಗ್ತದ ಅದು ಬಹಳ ದುಃಖಿ ಆಗ್ತೇವೆ. ರೋಗದಕ್ಕಿಂತ ಮಾನಸಿಕ ತಾಪ ಬಹಳ ಅನುಭವಿಸ್ತೇವೆ ನಾವು. ಈ ನಮ್ಗ ಅನುಭವಕ್ಕೆ ಗುರ್ತಾಗಕತ್ತು ಅಂದ್ರ ಇದು ತಿಳಿಯಾಕತ್ರು ಅಂದ್ರ ನಾಮರೂಪಗಳನ್ನೇ ಸುಳ್ಳದಾವಂದ್ರ ಈ ಶರೀರ ಸುಳ್ಳದಾವಂದ್ರ ಈ ಶರೀರಕ್ಕೆ ಅಂದಿದ್ದರ ಏನಾಗ್ತದ, ನನಗ್ ಬಡವ ಅಂದ್ರೆ ಏನಾಗ್ತದ, ಇವ ಸುಮಾರು ಅಂದ್ರ ಆಗ್ತದ್ರ ಏನು ಅನ್ನುವಂತ ಜ್ಞಾನ ನಮ್ಮ ಅನುಭವಕ್ಕೆ ಬರಕತ್ತಂದ್ರ ಅವಾಗ ಇವ್ ಯಾವು ಕೂಡ ನಮ್ಗ ತಾಪ ಆಗೋದಿಲ್ಲ. ತಾಪ ಆಗ್ಲಿಲ್ಲ ಅಂದ್ರ ಶಾಂತಿಲಿಂದಿರಾಕ ಈ ಮನುಷ್ಯ ಜನ್ಮದಾಗ ಬರ್ತದ ಅನ್ನುವಂಥದ್ದನ್ನ ನಮ್ಗೆ ಗೊತ್ತಾಗ್ತದ. ಇಲ್ಲಿ ಏನ್ ಹೇಳಿದ್ರಂದ್ರೆ 4ನೇ ನುಡಿ ಒಳಗ ಏನ್ ಹೇಳೋರ್ ಅದಾರ ಅಂದ್ರೆ ಇವತ್ತ ಪಂಚ ಜ್ಞಾನೇಂದ್ರಿಯಗಳು ತೋರುವ ಅನೇಕ ಪಂಚ ವಿಷಯಗಳು ನೀನು ಅಲ್ಲವೆಂದು ಹೇಳುತ್ತಾರೆ. ಇಲ್ಲಿ ಪಂಚ ಜ್ಞಾನೇಂದ್ರಿಯಗಳು ಇವು ಏನಪ್ಪಾ ಅಂದ್ರ ಇವು ಜ್ಞಾನೇಂದ್ರಿಯಗಳು ಅಂದ್ರ ಪಂಚ ಮಹಾಭೂತದೊಳಗ ಆಕಾಶದ ಭೂತದೊಳಗ ಅಂತಃಕರಣಗಳು ಹುಟ್ಟುದನು ನಮ್ಗ್ ಗುರ್ತದ. ವಾಯುಭೂತದಿಂದ ಪಂಚ ಪ್ರಾಣಗಳು ಹುಟ್ಟಿದ್ವು ಅನ್ನೋದು ಗುರ್ತದ. ಮತ್ತ ಇನ್ನ ಅಗ್ನಿಭೂತದಿಂದ ಪಂಚ ಜ್ಞಾನೇಂದ್ರಿಯಗಳು ಹುಟ್ಟುದು ಅನ್ನೋದು ನಮ್ಗ ಇಲ್ಲಿ ಜ್ಞಾನೇಂದ್ರಿಯಗಳು ಹೆಂಗ ನೀನ್ ಆಗ್ತೇನು ಅಂತದನ್ನ ಹೇಳ್ಕೊತ ಹೋಗ್ತಾರ. ಜ್ಞಾನೇಂದ್ರಿಯಗಳು ಸೂತ್ರ, ತ್ವಚ, ನೇತ್ರ, ಜುವ್ಯ, ಗ್ರಹಣ 5 ಜ್ಞಾನೇಂದ್ರಿಯಗಳು. 5 ವಿಷಯಗಳು ಜಲದ ಭೂತದಿಂದ ಹುಟ್ಟಿದ 5 ವಿಷಯಗಳು ಅಂದ್ರೆ ಇಲ್ಲಿ ಶಬ್ದ, ಸ್ಪರ್ಶ, ರೂಪರಸ, ಗಂಧಗಳ 5 ವಿಷಯಗಳು. ಮತ್ತು ಮುಂದ ಇವ 5 ಗೋಚರವಾಗುವ ನಿನಗ ಅನುಭವಕ್ಕೆ ಬರ್ತದ. ಹೆಂಗ ನಿನ್ನು ಅಲ್ಲದವನು ನಿನ್ನು ಎಂದೆಂಬುದಡೆ, ನಿನ್ನು ಎಂದೆಂಬುದನ್ನು ಲೋಕದೊಳೆಂತು ಭಿನ್ನ ರೂಪದ ಉದಿಸಿದ ವಿಷಯಗಳ ನೀನಾಲ್ ಅಲಸ್ಯವಿಲ್ಲದೆ ಅಂದ್ರ ನೀನ್ ಹೆಂಗ ಆಗ್ತಿ, ಈ ವಿಷಯಗಳು ನಿನ್ನ ಹೆಂಗ ಆಗ್ತಾವು ನೋಡಿ ವಿಚಾರ ಮಾಡಿ ನೋಡು. ಆಲಸ್ಯ ಇಲ್ಲದೆ ಅಂದ್ರೆ ಆಲಸ್ಯ ಮಾಡಬೇಡ, ವಿಚಾರ ಮಾಡಿ ನೋಡು ಅಂತೇಳಿ ಹೇಳುವಂತಾರದಾರ. ಅಂದ್ರ ಪಂಚ ಶ್ರೋತ್ರಾದಿ ಜ್ಞಾನೇಂದ್ರಿಯಗಳಿಗೆ ಗೋಚರಗಳಾದ ಅನೇಕ ವಿಷಯಗಳನ್ನು ಕುರಿತು ನೀನು ನನ್ನು ಎಂದು ಮಮಕಾರವನ್ನು ಮಾಡುವೆ. ಆದ್ರೆ ಜಗತ್ತಿನಲ್ಲಿ ಬೇರೆ ಬೇರೆ ಎಷ್ಟೋ ವಿಷಯಗಳು ತೋರುತ್ತಿರುವವು. ಅದೆಲ್ಲವೂ ನೀನು ನನ್ನು ಎಂದು ಮಮಕಾರವನ್ನು ಮಾಡು. ಅರ್ಥಾತ್ ಇಂದ್ರಿಯ ಸಂಬಂಧವಾದ ವಿಷಯದಲ್ಲಿ ಅಭಿಮಾನಿಸುವುದು ಹಿತವಲ್ಲವೆಂದು ಭಾವ. ಇಲ್ಲಿ ನೀನು ಅಭಿಮಾನ ಪಟ್ಟುಕೊಂಡು ಮಾತಾಡ್ತಿಯಲ್ಲ, ಈ ಅಭಿಮಾನ ಕೊಡುವುದು ಯೋಗ್ಯವಲ್ಲ, ವಿಚಾರ ಮಾಡಿ ನೋಡು ಅನ್ನುವಂಥದ್ದನ್ನ ಹೇಳ್ತಾರ. ಇಲ್ಲಿ ತಡ ಮಾಡದೆ ಅಂದ್ರೆ ಇಲ್ಲಿ ನೀನು ಆಲಸ್ಯವಿಲ್ಲದೆ, ಆಲಸ್ಯ ಮಾಡಬೇಡ, ಇದ್ರಾಗ ಆಲಸ್ಯ ಮಾಡಬೇಡ. ಆಲಸ್ಯ ಮಾಡಿದೆ ಅಂದ್ರ ನಾಳೆಗೆ ನಿನಗ ಶಾಸ್ತ್ರ ಕೇಳ್ಬೇಕನ್ನೋದು ಬರ್ತದೋ ಇಲ್ಲ ವಿಚಾರ. ನಾಳೆಗೆ ಮತ್ತೊಂದು ಏನು ಕರ್ಮ ಬರ್ತದೋ ಹೇಳಕ್ ಬರುದಿಲ್ಲ. ಇವತ್ತೇನೋ ಸಮಯ ಸಿಕ್ಕದ, ಈ ಸಮಯವನ್ನು ಎದಕ್ಕೂ ಬಳಸದ ಆಲಸ್ಯ ಮಾಡದೆ ಒಂದ್ ತಾಸ ಈ ಭಗವಂತ ಚಿಂತನ ಕಾರ್ಯಕ್ರಮದೊಳಗೆ ನಾವು ತೊಡಗಿಸಿಕೊಂಡೇವಂದ್ರ ನಾವ್ ಏನಾಗ್ತೇವಿ, ತಡ ಮಾಡದೆ ಅಂದ್ರ ನಾಳೆಗೆ ನಮ್ಗೆ ಸಿಗ್ತದಿಲ್ಲೋ ಇಂಥ ಸಮಯ, ನಾಳೆಗೆ ಗುರು ಸಿಗ್ತದಿಲ್ಲೋ, ನಾಳೆಗ ಮೊಬೈಲ್ ಸಿಗ್ತದಿಲ್ಲೋ, ನಾಳೆಗೆ ಏನದು ಏನಿಲ್ಲ ಹೇಳಕ್ ಬರಲ್ಲ. ಆದ್ರೆ ಇವತ್ತು ಸಿಕ್ಕದಪ್ಪ ಅಂದ್ರೆ ಇವನ್ನ ಬಳಸಿಕೊಂಡು ವಿಚಾರ ಮಾಡಮು. ಆಲಸ್ಯ ಎಲ್ಲಿ ಮಾಡಬೇಕು ಅನ್ನುವಂಥದ್ದನ್ನ ಇಲ್ಲಿ ಜ್ಞಾನದೊಳಗ ಆಲಸ್ಯವನ್ನು ಮಾಡಬೇಡ. ಇಂದ್ರಿಯಗಳಿಂದ ಭೋಗಿಸುವಾಗ ಆಲಸ್ಯ ಮಾಡು. ನಾಳೆಗೆ ಏನಾದ್ರೂ ಮಾಡ್ಬೇಕಂತ ನಾಳೆಗೆ ಮಾಡ್ತೇನೆ ನಾನು. ಆದ್ರ ತಡ ಮಾಡ್ಪುದು ಯಾವುದಂದ್ರೆ ಭವಹರಣ. ತಡ ಮಾಡದೆ ಮಾಡ್ಪುದಾವುದು ಭವಹರಣ ಅಂತೇಳಿ ನಿಜಗಳು ಹೇಳ್ಕೊತ ಬಂದಾರ. ಅಂದ್ರ ತಡ ಮತ್ತ ನಾಳೆ ಏನದೋ ಎಂತದೋ ತಡ ಮಾಡದೆ ಮಾಡ್ಪುದು ಅಂದ್ರೆ ನಾ ಏನ್ ಮಾಡ್ಬೇಕು ಬಿಟ್ಟು ಬಿಡದೆ ಬೇಗ ಮಾಡುವಂತ ಕಾರ್ಯ ಯಾವುದಂದ್ರೆ ಭವಹರಣ. ಅಂದ್ರೆ ಹುಟ್ಟು ಸಾವುಗಳನ್ನ ಕಳ್ಕೊಳ್ಳೋದು. ಭವಹರಣ ಅಂದ್ರೆ ಹುಟ್ಟು ಸಾವನ್ನ ಯಾರು ಕಳ್ಕೊಳಕ್ ಸಾಧನೆ ಮಾಡಕತ್ತೀವಲ್ಲ, ಈ ಹುಟ್ಟು ಅಂದ್ರ ನಮ್ಗೇನಾಗ್ಯದ, ಈ ಮನುಷ್ಯ ಜನ್ಮದೊಳಗ ಬಂದೇವಿ ಅಂತ ವಿಚಾರ ಮಾಡಕ್ ಬರ್ತದ. ಒಂದ್ ವೇಳೆ ಈ ಮನುಷ್ಯ ಜನ್ಮ ನಾವು ಕಳ್ಕೊಂಡ್ ಬಿಟ್ಟೇವಂದ್ರ ಮತ್ ನಾವ್ 84 ಜನ್ಮದಾಗ ಏನ್ರ ನಮ್ಗ ವಿಚಾರ ಮಾಡಕ ತಿಳ್ಕೊಳಕ ಬರ್ತದ ಅಂದ್ರೆ ಏನು ಇಲ್ಲ. ಅಂದ್ರೆ ಈ ಮನುಷ್ಯ ಜನ್ಮದಾಗ ನಾವ್ ಏನು ಮಾಡಿರ್ತೀವಿ, ಆ ಮಾಡಿದನ್ನ ಪುಣ್ಯರ ಮಾಡ್ಲಿ ಪಾಪರ ಮಾಡ್ಲಿ ಆ ಭೋಗಿಸುವುದಂದೇ ಜನ್ಮ ಎತ್ತಿ ಹಾಕೋತ ಹೋಗುದು. ಅದಕ್ಕ ಈ ಮನುಷ್ಯ ಜನ್ಮ ಬಂದಾಗ ತಡ ಮಾಡದೆ ಮಾಡ್ಪುದಾವುದು ಅಂದ್ರ
ಈ ಭವಹರಣ ಅನ್ನುವಂಥದ್ದನ್ನ ನಿಜಗುಂಡ್ರ ಸ್ಪಷ್ಟ ಹೇಳ್ಕೊತ ಬಂದಾರ. ಅದಕ್ಕೆ ಆಲಸ್ಯ ಮಾಡದೆ ಈ ಕಾರ್ಯವನ್ನು ಬೇಗ ಮಾಡ್ಕೋ, ನಿನ್ನ ಸ್ವರೂಪ ಜ್ಞಾನ ಮಾಡ್ಕೋ, ನೀನು ಆತ್ಮ ಜ್ಞಾನವನ್ನ ಪಡ್ಕೋ, ಇದೇ ಜನ್ಮದಾಗ ಮುಕ್ತನಾಲಕ ಅವಕಾಶ ಅದ ಅನ್ನುವಂಥದ್ದನ್ನ ಇಲ್ಲಿ ಇವತ್ತು ಹೇಳ್ಕೋತ ಬಂದಾರ. ಇಲ್ಲಿ ಇದು ಒಟ್ಟಾರೆ ಇದು ಏನಂದ್ರೆ ಪಂಚ ಕರ್ಮೇಂದ್ರಿಗಳು ನೀನಲ್ಲ, ಅಂದ್ಮೇಲೆ ಅವುಗಳ ಆದ ಕ್ರಿಯೆಗಳು ನಿನಗಿಲ್ಲ. ಈಗಿದ್ದು ಅಲ್ಲಿ ಆಯಾ ವಾಕ ಪಾಣಿ ಪದ ಮೊದಲಾದ ಇಂದ್ರಿಗಳಿಂದ ಆಯಾ ಕರ್ಮವನ್ನು ನಾನೇ ಮಾಡುವನೆಂದು ನೀನು ಅನ್ನುವೆಯಾದರೆ, ಜಗತ್ತಿನಲ್ಲಿರುವ ಜನರೆಲ್ಲರೂ ಮಾಡಿರುವ ಕರ್ಮವನ್ನು ನಾನೇ ಮಾಡಿದನೆಂದು ನೀನು ನುಡಿಯಲೇಬೇಕು. ಯಾಕಾಗುವುದಿಲ್ಲ ಎಂದು ಒಪ್ಪಿದರೆ, ಇದಕ್ಕಿಂತಲೂ ಲೋಕದಲ್ಲಿ ಬೇರೊಂದು ಅನರ್ಥ ಉಂಟೆ, ಇದಕ್ಕಿಂತ ಅಜ್ಞಾನ ಅದನು. ಅನರ್ಥ ಅಂದ್ರೆ ಇದಕ್ಕಿಂತ ಪಾಪ ಕಾರ್ಯ ಅದನು ಅಂತ ಇಲ್ಲಿ ಅರ್ಥ ಮಾಡ್ಕೊಂಡ್ ನಾವು. ಅಂದ್ರ ಅನರ್ಥ ಅಂದ್ರ ಕೆಟ್ಟ ಕೆಡಗಾಲ, ಅನರ್ಥ ಉಂಟೆ ಹೇಳು ಅಂದ್ರೆ ಇದಕ್ಕಿಂತಲೂ ಬೇರೊಂದು ದೊಡ್ಡದಾದ ಅನರ್ಥ ಯಾವುದೂ ಇಲ್ಲ, ಇದಕ್ಕಿಂತ ಕನಿಷ್ಠ ಕಾರ್ಯ ಯಾವುದೂ ಇಲ್ಲ ಅನ್ನುವಂಥದ್ದನ್ನ ಹೇಳ್ಯಾರ. ಏನ್ ಹೇಳ್ದಂಗಾಯ್ತು, ಈ ಜಗತ್ತಿನಲ್ಲಿ ಜನರೆಲ್ಲರೂ ಮಾಡಿರುವ ಕರ್ಮವನ್ನು ನಾನೇ ಮಾಡಿದ್ದೀನಿ ಎಂದು ಇಲ್ಲಿ ನಾನು ಅದಕ್ಕೆ ನಿನಗೇನು ಲೇಪನಿಲ್ಲ, ಅವು ಕಾರ್ಯಗಳು ಅವು ಮಾಡ್ತಾವು ಅಂತೇಳಿ ನೀನ್ ಅನಾಕತ್ತಿ ಅಂದ್ರೆ ಜ್ಞಾನ ಆಯ್ತು ಅಂದ್ರ ಮತ್ತ ಅವ್ ಇಂದ್ರಿಯ ಕಾರ್ಯಗಳು ಇದ್ದೇ ಇರ್ತಾವ. ಒಂದಕ್ಕ ಎರಡಕ್ಕ ಅವು ಏನ್ ಕಾರ್ಯಗಳದಾವು ತಾವೇ ಮಾಡ್ತಾವು. ನಾ ಮಾಡ್ತೀನಿ ಅಂತ ಅದಕ್ಕೆ ಯಾಕಂತಿ, ನಾನೇ ಬೇರೆ ಅವು ಕಾರ್ಯಗಳು ಮಾಡ್ತಾವ ಅನ್ನುವಂಥದ್ದ ಕೇಳ್ತಾವು, ನೋಡ್ತಾವು, ಮುಡ್ತಾವು, ಮುಗಿಸ್ತಾವ್, ತಮ್ಮ ಕಾರ್ಯಗಳು ತಾವು ಮಾಡ್ತಾವು. ಇಂದ್ರಿಗಳು ಕರ್ಮೇಂದ್ರಿಗಳ ಇದು ಜ್ಞಾನೇಂದ್ರಿಗಳ ಇದು ತಮ್ಮ ಕಾರ್ಯಗಳನ್ನ ತಾವು ಮಾಡ್ತಾವು ಅನ್ನುವಂಥದ್ದನ್ನ ನಮ್ಮ ಅನುಭವಕ್ಕೂ ಬರಕತ್ತು. ಅಂದ್ರ ನನಗೆ ಯಾವ ಲೇಪನ ಇಂದ್ರಿಯಗಳಿಂದ ಆಗುವ ಕಾರ್ಯಗಳಾಗ್ಲಿ ಕರ್ಮೇಂದ್ರಿಗಳಾಗುವ ಕಾರ್ಯಗಳಾಗ್ಲಿ ನನಗೇನು ಲೇಪನ ಆಗುವುದಿಲ್ಲ ಅನ್ನುವಂಥದ್ದನ್ನ ಇಲ್ಲಿ ನಮ್ಮ ಅನುಭವಕ್ಕೆ ಬರ್ತದ. ಮುಂದ 6ನೇ ನುಡಿ ಒಳಗೆ ಏನ್ ಹೇಳ್ತಾರಂದ್ರ, ತನು ವಿಷಯಗಳು ಅನುಭವಿಸುವನೇ ನೀ ಅನುಭವಿಸಿ ಇಲ್ಲಿ ಅನುಭವವನ್ನು ಮಾಡುವೆನೆ, ಅನುಭವಿಸುವೆನು ಎಂಬೊಡೆ ಇದರಿಟ್ಟು ಕಣ್ಣಿಗೆ ಕಾಣುವಂತೆ ಏನಂತಾರಲ್ಲ, ಕಣ್ಣಿಗೆ ಇದರಿಟ್ಟು ತನು ವಿಷಯಗಳನ್ನು, ಈ ತನುವಿನೊಳಗಾಗುವ ವಿಷಯಗಳನ್ನು ಇಂದ್ರಿಯಗಳನ್ನು ನಾನು ಹೆಂಗಕ್ಕೀನಿ, ನಾನು ಅರಿತೀನಿ. ವಿಷಯಾದಿಗಳ ಅನುಭವ ಎಲ್ಲವೂ ವನತೆ ನರಿ ನಿನ್ನು ಎನಿಸುವು, ಅವು ನಿನ್ನು ಏನ್ ಅನಿಸ್ತಾವನು, ನೀವ್ ಎಸಗು, ನಿನ್ನು ಎಂದು ಹೇಳಕ್ ಬೇಕಕ್ ಬರ್ತದನು, ವಿಚಾರ ಮಾಡಿ ನೋಡು. ಅವು ನೀ ಹೆಂಗಾಗ್ತಿ, ಅವು ಇಂದ್ರಿಯಗಳಿಂದ ಆಗುವ ಕಾರ್ಯಗಳು ನಾನೇ ಮಾಡಿನಿ ಅಂತಿಲ್ಲ, ಅವು ಹೆಂಗ ಆಗ್ತಾವು ನೋಡು, ವಿಚಾರ ಮಾಡಿ ನೋಡು ಅನ್ನುವಂಥದ್ದನ್ನ ಇಲ್ಲಿ ಅನುಭವವನ್ನು ಮಾಡುವೆ ಅಂದ್ರೆ ಅನುಭವದಿಂದ ಅನುಭವಿಸಿ ಹೇಳು. ನೋಡು ಮುನಿ, ಇನ್ನು ಏನ ಹಿಂಗ್ ತಿಳ್ಕೊಂಡಿಲ್ಲ, ಅವ್ ನೋಡು ಅನುಭವಿಸಿ ನೋಡು, ಅವಂಗ ನೀನ್ ಹಾಕಿ, ಅವನೇ ಬ್ಯಾರೆ ನೀನೇ ಬ್ಯಾರೆ ಇದಿ ಅಂತೇಳಿ ಆತ್ಮನಾಮಾತ್ಮಗಳನ್ನ ಬೇರ್ಪಡಿಸಾಕ ನಮ್ಮ ಒಂದು ಅನುಭವದಿಂದ ನಮ್ಗ ಅನುಭವ ಕೊಟ್ಟು ಅವ್ರು ತಿಳ್ಸಾಕತ್ತಾರ. ಇದು ಒಂದ್ ವೇಳೆ ಒಳ್ಳೆ ಯಾರಪ್ಪ ಅಂದ್ರ ಒಳ್ಳೆ ಉತ್ತಮ ಅಧಿಕಾರಿ ಇದ್ನಂದ್ರ ಇವು ಇಷ್ಟು ಹೇಳು ಅವಶ್ಯನೇ ಇಲ್ಲ. ನೀನು ದೇಹ ಅಲ್ಲಪ್ಪ, ನೀ ಆತ್ಮನೇ ಇದೆ ಅನ್ನುವಂಥದ್ದು ಒಮ್ಮೆ ಉತ್ತಮ ಅಧಿಕಾರಿ ಹೇಳಿದ್ರ ಅವ ಅದನ್ನ ತಿಳ್ಕೊತಾನ. ನಾವು ಏನಪ್ಪಾ ಅಂದ್ರ ನಾವು ಉತ್ತಮ ಅಧಿಕಾರಿಗಳಲ್ಲ. ಯಾಕ ನಮ್ಗ್ ದೇಹಾದಿ ಮ್ಯಾಗ ಬಹಳ ಮೋಹ ಇದ, ಮತ್ತೆ ವಿಷಯಗಳ ಮ್ಯಾಗ ಬಹಳ ಪ್ರೇಮ ಅದ. ಈ ಜಗತ್ತಿನ ಮ್ಯಾಗ ಅನಾತ್ಮ ವಸ್ತುಗಳ ಸುಳ್ಳಿನ ಮ್ಯಾಗ ನಮಗ್ ಬಹಳ ಸತ್ಯ ಅಂತ ಭಾವ ಇಟ್ಕೊಂಡಿವಿ. ಅದಕ್ಕೆ ಏನಾಗ್ಯದಪ್ಪ ಅಂದ್ರ ನಮಗ ಇದನ್ನ ಬಿಡಿಸಾಕ ಇದನ್ನ ಒಳ್ಳೆ ಹೇಳಕತ್ತಾರ. ಇದು ಎಲ್ಲರಿಗೂ ಅನುಭವ ಐತಿ. ಅನುಭವ ಇದ್ರೂ ಕೂಡ ಇದ್ರ ಮ್ಯಾಗಿನ ಮೋಹ ಯಾಕೆ ನಷ್ಟ ಆಗೋಲ್ಲು, ಇದ್ರ ಮ್ಯಾಗಿನ ಭೋಗದ ಬಯಕೆ ಯಾಕೆ ನಷ್ಟ ಆಗೋಲ್ಲು, ನನ್ನ ಸ್ಥಿತಿ ಒಳಗ ನನಗೆ ಇರಾಕಿ ಯಾಕೆ ತೊಂದರೆ ಆಗಕತ್ತದಂದ್ರ ನನಗೇನ ಅಪರೋಕ್ಷ ದೃಢ ಜ್ಞಾನ ಅಲ್ಲಾರ್ಕ ಏನಾಗ್ಯದ ಅಂದ್ರ ಇದು ಬಿಟ್ರೆ ಹೆಂಗ, ಇಂದ್ರಿಯಗಳು ವ್ಯವಹಾರ ಮಾಡ್ಲಿಕ್ಕಂದ್ರೆ ಹೆಂಗ, ನಾನು ಒಂದ್ ವೇಳೆ ಸಮಾಜಕ್ಕೆ ನಾನು ಹೋಗಿ ಬೆರೀಲಿಲ್ಲ ಅಂದ್ರೆ ಅವ್ರು ನಾಳೆ ನನ್ನ ಕರಿಲಿಕ್ಕೆ ಹೆಂಗ, ನಾಳೆಗೆ ನಾನು ಸತ್ತಾಗ ಅವ್ರು ಬರ್ತಾರಿಲ್ಲ ಹೆಂಗಂತೇಳಿ ಇದು ಅಜ್ಞಾನ ಮ್ಯಾಗ ಪ್ರೇಮ್ ಇಟ್ಟದ. ನಾನು ಸತ್ತಾಗ ಹೋದ್ರೆ ಅವ್ರು ಬರ್ತಾರಪ್ಪ, ನಾನು ಲಗ್ನಕ್ಕೆ ಹೋದ್ರೆ ಅವರು ಬರ್ತಾರ. ಹಿಂಗ್ ಇದಕ್ ಭಾವ ಇಟ್ಟುಕೊಂಡು ಈ ದೇಹಾದಿ ಮ್ಯಾಗಿನ ಮೋಹ ಹೋಗಲು ಅವ ಸತ್ತಾಗನು ಕೂಡ ಸತ್ತನ ಮಾತುಗಳನ್ನ ಒಳಗ ಅನುಭವಿಸಿದ ಆನಂದ ಒಮ್ಮೊಮ್ಮೆ ಜಾಗೃತ ಒಳಗೆ ತಂದ್ಕೊಂಡೇವಂದ್ರ ವಿಷಯಗಳಿಲ್ಲದೆ ಇಂದ್ರಿಯಗಳಿಲ್ಲದೆ ದೇಹಾದಿ ವ್ಯವಹಾರಗಳನ್ನು ಬಿಟ್ಟು ಆತ್ಮನೊಳಗ ಮನಸ್ಸನ್ನು ಸ್ಥಿರ ಮಾಡ್ದೇವಂದ್ರ ಅದು ಸುಸುಪ್ತಿ ಅವಸ್ಥೆಯೊಳಗ 8 ತಾಸು ನಿದ್ದೆ ಮಾಡಿದ್ದು ನಮಗ ಜಾಗೃತ ಅವಸ್ಥೆ ಒಳಗ ಒಂದ ನಿಮಿಷ ಅಂತ ಹೇಳ್ಯಾರ ಅವ್ರು. 1 ನಿಮಿಷ ನಮಗೆ ಇರಾಕ ಬತ್ತು ಅಂದ್ರ ಆ ಪರಮಾತ್ಮನಲ್ಲಿ ಆ ಬ್ರಹ್ಮನಲ್ಲಿ ಮನಸ್ಸು ಸ್ಥಿರ ಆಯ್ತು ಅಂದ್ರ ಅಂತ ಶಕ್ತಿ ಅದ ಅನ್ನುವಂಥದ್ದನ್ನ ನಾವು ಸಾಕಷ್ಟು ಸಲ ಕೇಳ್ಕೊತ ಬಂದೇವಿ.
ಕ್ಷಣದೊಳಗೆ ಅರ್ಧ ಕ್ಷಣವಾದರೂ ನಿಜದ ನೆನವು ಸಾಕು, ಬೆಂಕಿಯಲ್ಲಿದ್ದ ಗುಣ ಬಿಸಿ ನೀರಲ್ಲಿ ಉಂಟೆ ಗುಹೇಶ್ವರ ಅಂತೇಳಿ ಅಲ್ಲಮರು ಹೇಳ್ಯಾರ. ಏನ್ ಹೇಳ್ಯಾರಂದ್ರ ಬ್ರಹ್ಮಾನಂದ ಆನಂದವನ್ನು ಅನುಭವಿಸ್ತೀವಿ ನಾವು ಪ್ರತ್ಯಕ್ಷ ಜ್ಞಾನದ. ಹಂಗ ಜಾಗೃತದೊಳಗುನು ಕೂಡ ಅನುಭವಿಸಕ್ ನನಗ್ ಬತ್ತು ಅಂದ್ರೆ ಎಷ್ಟು ಪುಣ್ಯ ಅದಂದ್ರ ನಮ್ ಮನಸ್ಸು ಎಷ್ಟು ರಿಲ್ಯಾಕ್ಸ್ ಆಗ್ತದಂದ್ರ ನಾವ್ 8 ತಾಸು ನಿದ್ದೆ ಮಾಡಿದ್ದು ಒಂದು ಚಾನ್ಸ್ ಮನಸ್ಸ ಧ್ಯಾನದೊಳಗ ಆತ್ಮನೊಳಗೆ ಬೆರೀತು ಅಂದ್ರ ಆತ್ಮಸ್ಥಿತಿ ನಮ್ಮಲ್ಲಿ ಆಯ್ತು ಅಂದ್ರ ಅಂತ ಶಕ್ತಿ ಆತ್ಮಜ್ಞಾನ ಬ್ರಹ್ಮಜ್ಞಾನದೊಳಗದ, ತನ್ನ ಸ್ವರೂಪ ತಿಳ್ಕೊಳದೊಳಗದ. ಅಂದ್ರ 1000 ಯಜ್ಞ ಮಾಡಿದ್ರೆ ಎಷ್ಟು ಕಷ್ಟ ಆಗ್ತದಂದ್ರ ನಮ್ಗೆಲ್ಲರಿಗೂ ಇರ್ತದ. ಒಂದು 1000 ಯಜ್ಞ ಮಾಡಕ್ 4-5 ಲಕ್ಷ ಬರ್ತದಂತ. ಮತ್ತ 1000 ಯಜ್ಞ ಮಾಡಿದ್ರೆ ಎಷ್ಟು ಪುಣ್ಯ ಬರ್ತದಕ್ಕ, ಎಷ್ಟು ಪುಣ್ಯ ಇರ್ಬೇಕು. ಅಷ್ಟು ಪುಣ್ಯ ಕರ್ಮ ಮಾಡೋದ್ರೊಳಗೆ ಬರುವುದ್ರಿಂದ ಆ ಕರ್ಮ ಮಾಡದೆ, ದುಃಖ ಪಡದೆ, ಖರ್ಚು ಮಾಡದೆ 1 ನಿಮಿಷ ಬ್ರಹ್ಮನಲ್ಲಿ ಮನಸ್ಸು ಸ್ಥಿರ ಆದ್ರ ನಮ್ಗ 1000 ಯಜ್ಞಕ್ಕೆ ಬರುವಂತ ಪುಣ್ಯ ಫಲ 1 ಕ್ಷಣ ಬ್ರಹ್ಮನಲ್ಲಿ ಮನಸ್ಸು ಸ್ಥಿರ ಆಯ್ತು ಅಂದ್ರ ನಮ್ಮ ಅನುಭವದೇ ಇವತ್ತು ಅನುಭವ, ಪ್ರತ್ಯಕ್ಷ ಅನುಭವ. ನಮ್ಮ ಸುಷುಪ್ತಿ ಅವಸ್ಥೆಯೊಳಗ ಜಾಗೃತದೊಳಗ ಅನುಭವಿಸಕ ಬತ್ತು ಅಂದ್ರ ಆ ಸುಖ, ನನ್ನ ಇರುವಿಕೆಯ ಸುಖ ಎಂತ ಆನಂದ ಅದ ಅನ್ನುವಂಥದ್ದು ನಮ್ಮ ಅನುಭವಕ್ಕೆ ಬತ್ತು ಅಂದ್ರ ಅಷ್ಟು ಫಲ ಇದ್ರಾಗದ. ಎಷ್ಟು ಕರ್ಮ ಮಾಡಿದ್ರ 1000 ಯಜ್ಞ ಮಾಡಿದ್ರೆ ಎಷ್ಟು ಅದ್ರಾಗ ಫಲ ಐತಿ, ಮತ್ ಫಲ ಇಲ್ಲಿಕಂದ್ರೆ ಯಾರು ಮಾಡ್ತಿಲ್ಲ. ಅಷ್ಟು ಫಲ ಈ ಜ್ಞಾನದೊಳಗದ. ಅದಕ್ಕೆ ನಂಬು ಜ್ಞಾನವನೇ ಕರ್ಮ ಎಂಬ ಜಾಲದೊಳಗೆ ಸಿಲುಕಿ ಮುಕ್ತಿ ಬಯಸ್ತಿಯಲ್ಪ, ಅದು ಹೆಂಗ್ ಸಾಧ್ಯ ಅದ? ಹಂಬಲಿಸಿದ್ರು ಮುಕ್ತಿ ಎಂಬಯಸಿ ಮನುಜ ಅನ್ನುವಂಥದ್ದನ್ನ ನಿಜಗೊಂಡ್ರು ಕೂಡ ಇಲ್ಲೇ ಹೇಳ್ಕೊತ ಬಂದಾರ. ಅದಕ್ಕೆ ನಮ್ಗೆ ಎಲ್ಲಿ ಇರ್ಬೇಕಂದ್ರೆ ಜ್ಞಾನ ಯಜ್ಞದೊಳಗ ನಮ್ಮ ವ್ಯವಹಾರ ಇರ್ಬೇಕು. ಜ್ಞಾನವನ್ನೇ ನಮ್ಗೆ ಯಾವ ಕರ್ಮಗಳ ಅವಶ್ಯ ಇಲ್ಲ ಅನ್ನುವಂಥದ್ದನ್ನ ಪರಮಾನುಭೂತಿ ನಮ್ಗೆ ಒತ್ತು ಕೊಟ್ಟು ಹೇಳ್ಕೊತ ಬರ್ತಾರ. ಅದಕ್ಕೆ ನಿನಗೆ ಈ ದೇಹಾದಿ ಸಂಬಂಧ ಪಟ್ಟುಕೊಂಡೆ ಅಂದ್ರೆ ಇವೆಲ್ಲ ಬರ್ತಾವಪ್ಪ. ಕುಲ, ನಾಮ, ಜಾತಿ, ಧರ್ಮಗಳು ಬರ್ತಾವು. ಇದು ಮಿಥ್ಯದ ದೇಹಾದಿ ಅವರುಗಳು ಸುಳ್ಳೇ ಅದ, ಆತ್ಮ ವ್ಯವಹಾರ ಸತ್ಯ ಅದ ಅನ್ನುವಂಥದ್ದು ಅನುಭವಕ್ಕೆ ಬತ್ತು ಅಂದ್ರ, ಮನಸ್ಸಲ್ಲಿ ಸ್ಥಿರ ಆಯ್ತು ಅಂದ್ರ ಇದೇ ಜನ್ಮದೊಳಗ ಮುಕ್ತಿ ಅಂದ್ರೆ ಜೀವನ ಮುಕ್ತಿ ಸ್ಥಿತಿಯನ್ನು ಅನುಭವಿಸಾಕ್ ಬರ್ತದ. ಜೀವ ಇರ್ತದ, ಮುಕ್ತಿ ಸ್ಥಿತಿ ಅಂದ್ರೆ ಇಂದ್ರಿಯಗಳಿಲ್ಲದಂತ ಸ್ಥಿತಿ ಯಾವುದು ಮುಕ್ತಿ. ಅಲ್ಲಿ ಕರ್ಮಗಳು ಇರುವುದಿಲ್ಲ ಅನ್ನುವಂಥದ್ದನ್ನ ನಮ್ಮ ಅನುಭವಕ್ಕೆ ಬರ್ತದ ಅನ್ನುವಂಥದ್ದನ್ನ 2 ಮಾತುಗಳನ್ನ ಸಿದ್ಧಾರ್ಥ ಪಾದಕ್ಕೆ ಅರ್ಪಿಸಿ ಮುಕ್ತಾಯ ಮಾಡ್ತೇನ್ರಿ. ಈ ಕಾರ್ಯಕ್ರಮಗಳಿಗೆ ಭಾಗಿಯಾದಂತ ಎಲ್ಲಾ ಶರಣರಿಗೆ ಶರಣಾರ್ಥಿಗಳನ್ನ ಸಲ್ಲಿಸಿ ನನ್ನೊಂದ್ 2 ಮಾತುಗಳನ್ನ ಸಿದ್ಧಾರ್ಥ ಪಾದಕ್ಕೆ ಅರ್ಪಿಸಿ ಮುಕ್ತಾಯ ಮಾಡ್ತೇನ್ರಿ. ಇಲ್ಲಿ ನಮ್ಮ ಅನೇಕ ಶರಣರು ಸಂತರು ಈ ಕಾರ್ಯಕ್ರಮ ಭಾಗಿಯಾಗ್ಯಾರ. ನಮ್ಗೊಂದ್ ಸ್ವಲ್ಪ ವಿಶೇಷ ಇವತ್ತ ಗುರುಗಳು ಬರ್ತಾರ ಒಂದು ಕಾರ್ಯಕ್ರಮ ಆದ್ರೆ ಅದಕ್ಕೆ ತಾವು ಒಂದ್ ಸ್ವಲ್ಪ ನಡ್ಸ್ಕೊಂಡು ಹೋಗ್ತಾರ ಅನ್ನುವಂಥದ್ದನ್ನ ನಮ್ಮ ಶರಣ ಭಾವಿಕಟ್ಯರ ಅಲ್ಲಿ ಶರಣಾನಂದ ರೂಢರ ಗುರುಗಳಾಗ್ಲಿ ತಾವು ಸ್ವಲ್ಪ ನಾವು ಕೇಳ್ತಿರ್ತೇವೆ, ತಾವು ನಡ್ಸ್ಕೊಂಡು ಹೋಗ್ರಿ ಅಂತೇಳಿ ನಮ್ ಗಂಗಾಪುರ್ ಸರ್ ಅಂತರು ಅನುಭವವನ್ನ ಮತ್ತಿಷ್ಟು ಸರಳ ಮಾಡಿ, ನಾವು ಹೇಳಿದಂತ ಮತ್ತಿಷ್ಟದ ಗಟ್ಟಿ ಮಾಡಿ, ಮತ್ತಿಷ್ಟದೇನಪ್ಪ ಅಲ್ಲದ ಭಾಗಗಳನ್ನು ಬೇರ್ಪಡಿಸಿ ತಿಳಿಸಿ ಹೇಳುವಂತ ಕೌಶಲ್ಯ ಅವರಲ್ಲಿ ಅದ ಅಂತ ಪೂಜ್ಯರು ಕೂಡ ಈ ಕಾರ್ಯಕ್ರಮಗಳು ಭಾಗಿಯಾಗ್ಯಾರ. ಅವರು ಕೂಡ ಇದ್ರ ಬಗ್ಗೆ ತಮ್ಮ ಅನುಭವಗಳನ್ನ ಹಂಚಿ ನಮ್ಮನ್ನು ಮತ್ತಿಷ್ಟು ಒಂದು ಸ್ಥಿತಿಗೆ ಒಯ್ತಾರ ಅನ್ನುವಂಥದ್ದನ್ನ ಅವರಲ್ಲಿ ಕೇಳ್ಕೊಂಡು ಅವರು ಕೂಡ ಈ ಕಾರ್ಯಕ್ರಮ ಬಗ್ಗೆ ಇನ್ನಿಷ್ಟು ಸರಳೀಕರಣ ಮಾಡಿ ನಮ್ಗೆ ಜ್ಞಾನವನ್ನು ಮಾಡ್ಕೊಡ್ಬೇಕು ಅಂತೇಳಿ ಅವರಲ್ಲಿ ಪ್ರಾರ್ಥನೆ ಮಾಡ್ತೇನ್ರಿ. ಓಂ ನಮಃ ಶಿವಾಯ. ಗಂಗಾಪುರ್ ಸರ್. ಓಂ ನಮಃ ಶಿವಾಯರಪ್ಪರ. ಓಂ ನಮಃ ಶಿವಾಯರಪ್ಪರ. ಆದ್ರಪ್ಪ ನಾ ಮುಂದುವರ್ಸೇನ್ರಪ್ಪರ. ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಚಿದಂಬರ ಮಠಾಧೀಶಂ ಸಿದ್ಧಾರೂಢೀತಿಶ್ರಂ ಶಿಷ್ಯ ಪ್ರಶಿಷ್ಯ ರೂಪೇಣ ಬೋಧಕಂ ಗುರುಮಾಶ್ರೇ ಯದಂಗರಿ ಕಮಲದೊಂದಂ ತಾಪತ್ರ್ಯ ನಿವಾರಣಂ ಶಾಂತೈಕ್ಯ ಪದಂ ದೇವಂ ಸಿದ್ಧಾರೂಢಂ ಅಹಂ ಭಜೆ. ದೇವಂ ಸಿದ್ಧಾರೂಢಂ ಅಹಂ ಭಜೆ. ಅದ್ವೈತ ಸಾರ್ವಭೌಮ ಸಾಧು ಚಕ್ರವರ್ತಿ ಜಗದ್ಗುರು ಶ್ರೀ ಸಿದ್ಧಾರೂಢಪ್ಪರ ದಿವ್ಯ ಎಡೆದಾವರಗಳಲ್ಲಿ ಮೌನಯೋಗಿ ಜಗದ್ಗುರು ಶ್ರೀ ಗುರುನಾಥರೂಢಪ್ಪರ ದಿವ್ಯ ಎಡೆದಾವರಗಳಲ್ಲಿ ಅನಂತ ದೀರ್ಘ ದಂಡವತ್ ಪ್ರಣಾಮ ಸಲ್ಲಿಸುತ್ತಾ ಪರಮಾನುಭವ ಬೋಧೆ ಗ್ರಂಥಕರ್ತರಾದಂತಹ ಶ್ರೀಮನ್ ನಿಜವಣಿ ಶಿವಯೋಗಿಗಳವರ ಶ್ರೀ ಚರಣ ಕಮಲಗಳಲ್ಲಿ ಹಾಗೂ ತಾತ್ಪರ್ಯವನ್ನು ಬರೆದಿರುವಂತಹ ಆರೂಢ ಜ್ಯೋತಿ ಶ್ರೀ ಶಿವಪುತ್ರಪ್ಪನವರ ಶ್ರೀ ಚರಣ ಕಮಲಗಳಲ್ಲಿ ಕೂಡ ಅನಂತ ಶಿರ ಸಾಕ್ಷಾತ್ ನಮಸ್ಕಾರ ಸಲ್ಲಿಸುತ್ತಾ ಈ ಬೆಳಗಿನ
ಬ್ರಾಹ್ಮಿ ಮುಹೂರ್ತದಲ್ಲಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿರುವಂತಹ ಪರಮ ಪೂಜ್ಯ ಶಂಕರಾನಂದ ಗುರುಗಳು ಅನುಮೋದನೆ ಮಾಡಿಕೊಂಡು ಹಾಗೂ ಈ ಒಂದು ಆನ್ಲೈನ್ ಸತ್ಸಂಗದ ದಿವ್ಯ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿರುವಂತಹ ಪರಮ ಪೂಜ್ಯರು ಸೋತಿರ ಬ್ರಹ್ಮನಿಷ್ಠ ಸದ್ರುಳು ಅಂತ ಶರಣಾನಂದ ಮಹಾಸ್ವಾಮಿಗಳವರ ಪಾದಗಳಿಗೂ ಕೂಡ ಹಣೆ ಮಣಿದು ಉಪಸ್ಥಿತರಿರುವ ತಮ್ಮೆಲ್ಲರ ಪಾದಗಳಿಗೂ ಶಿರವಾಗಿ ಇವತ್ತಿನ ದಿವಸ ಈ ಒಂದು ಚಿಂತನ ಕಾರ್ಯದಲ್ಲಿ ನಾವು ನೀವೆಲ್ಲರೂ ಭಾಗಿಗಳನ್ನ. ಈಗಾಗಲೇ ಗುರುಗಳು ಬಹಳ ಮಾರ್ಮಿಕ, ಶಂಕರಾನಂದ ಗುರುಗಳು ಬಹಳ ಮಾರ್ಮಿಕವಾಗಿ ಪರಮಾನುಭವದೇ 3ನೇ ಸಂಧಿ ಒಳಗ 7ನೇ ಸೂತ್ರ ಇದನ್ನ ಕುರಿತು 1ರಿಂದ 6ರವರೆಗೆ ನುಡಿಗಳನ್ನ ಹೇಳಿದ್ರು ಅಪ್ಪಾರು. ಅದೇ ನುಡಿಗಳನ್ನ ಮತ್ತೊಮ್ಮೆ ಮೆಲಕ್ ಹಾಕುವ ಕಾರ್ಯ ನೀವು ಮಾಡ್ಕೊಳ್ಳೋಣ. ಯಾಕಂದ್ರೆ ಗಟ್ಟಿಗೊಳ್ಬೇಕದು. ಗಟ್ಟಿಗೊಳಿತಂದ್ರ ಬೆಟ್ಟಕ್ಕನ ಭಗವಂತ ಅಂದ್ರೆ ಯಾರಿಗೆ? ನಮ್ಮ ಆತ್ಮ ಸ್ವರೂಪ. ನಾವ್ ಎಷ್ಟು ಗಟ್ಟಿ ಹಾಕವು ಅಷ್ಟು ನಮ್ಮ ಆತ್ಮ ಸ್ವರೂಪ ನಮಗ ಪ್ರಾಪ್ತ ಆಗ್ತತಿ, ಇದ್ದಂತೆ ತೋರ್ತತಿ. ಅದ್ರ ಸಲುವಾಗಿ ಇನ್ನೊಮ್ಮೆ ನಾವು ಚಿಂತನೆ ಮಾಡೋದಾದ್ರ ಇಲ್ಲಿ ಶ್ರೀಮನ್ ನಿಜೋಣಿ ಶಿವಗಳವರು 3ನೇ ಸಂಧಿ ಪರಮಾನುಭವ ಬೋಧೆ 3ನೇ ಸಂಧಿ ಒಳಗ 7ನೇ ನುಡಿ ಒಳಗ ಏನ್ ಹೇಳ್ತಾರಂದ್ರ, ಈ ದೇಹವು ನೀನಲ್ಲ, ನಿನ್ನದು ಅಲ್ಲ. ದೇವೇ ನೀನಲ್ಲ ಆದ್ಮೇಲ 1ನೇ ನುಡಿಯೊಳಗೆ ಕುಲ ಗೋತ್ರಾದಿ ಜಾತಿ ಮತ ಪಂಥ ಕುಲ ಇದಕ್ಕೆ ಏನು ಇವೇನು ಈ ದೇಹಕ್ಕದಾವಲ್ಲ, ಇವು ದೇಹಕ್ಕದಾವಲ್ಲ ಹೊರತಾಗಿ ನಿನಗಿಲ್ಲ. ಹಂಗ ಜಾತಿ ಕುಲ ಗೋತ್ರ ಅನ್ನುವಂಥವನ್ನ ಬಿಟ್ಟು ಬಿಡಪ್ಪ. ನೀನು ದೇವೇ ನೀ ಅಲ್ಲ ಅಂದ್ಮೇಲ ನೀ ಇಂಥ ಜಾತ್ಯಾವಂತ ಯಾಕೆ ಅಭಿಮಾನ ಪಡ್ತಿ? ನಾನು ಉಚ್ಚ ಜಾತ್ಯಾವ, ನಾ ಇಸ್ಲಾಂ ಧರ್ಮದವ, ನಾ ಕ್ರೈಸ್ತ ಧರ್ಮದವ, ನಾನು ಹೀನ ಜಾತ್ಯಾವ. ಇದು ಯಾಕ? ನಮ್ಮ ದೇಶದಲ್ಲಿ, ನಮ್ಮ ಈ ನಾಡಿನಲ್ಲಿ, ನಮ್ಮ ರಾಜ್ಯದಲ್ಲಿ ಕೂಡ ಬಹಳ ಇದ್ರದ್ರಿ ಜಾತೀಯತೆ ಅನ್ನೋದು ಮನುಷ್ಯನಲ್ಲಿ ಬಹಳ ಅಭಿಮಾನ ಐತ್ರಿ. ಯಾಕಂದ್ರ ಎಲ್ಲಾ ನೋಡಿ ಜಾತಿ ಒಂದೊಂದು ಜಗದ್ಗುರುಗಳು ಆಗ್ಯಾರ. ನಿನ್ನ ಗುರುಗಳು ಹೇಳಿರ ಒಂದ್ ಜಾತಿ ಒಬ್ಬೊಬ್ಬ ಜಗತ್ತ. ಈ ದೇಹ ತೋತತಿ, ನಾಮವನ್ನು ಇದಕ್ಕೊಂದು ನಾಮ ಕೊಟ್ಟಿದಾರ. ಇದು ರೂಪ ಉಳ್ಳದಕ್ಕ ನಾಮ ಇರ್ತೈತಿ. ಯಾವ್ದೋ ಒಂದು ರೂಪ ಇತ್ತಂದ್ರ ಅದಕ್ಕೊಂದು ನಾಮ ಇರ್ತೈತಿ. ಅದಂತೆ ಈ ದೇಹಕ್ಕೂ ಕೂಡ ಒಂದು ಹೆಸರನ್ನ ಕೊಟ್ಟಿದಾರ. ಯಾರು? ನಮ್ಮ ಪೂರ್ವಜರು, ನಮ್ಮ ಹಿರಿಯರು. ಈ ದೇಹಕ್ಕೆ ನಿನ್ನ ಹೆಸರು ಎಂತಾದಪ್ಪ ಅಂತ ಹೇಳಿದಾರ. ಅದೇ ಹೆಸರ ಈಗ ನಮ್ಮ ಮಹಾತ್ಮರಿಗೆ, ಸಾಧು ಸತ್ಪುರುಷರಿಗೆ, ಜ್ಞಾನಿಗಳು ಕೂಡ ಇಡ್ತಾರ. ಅವ್ರಿಗೂ ಕೂಡ ಅವ್ರಿಗೆ ದೀಕ್ಷಾ ಕೊಡು ಕಾಲಕ್ಕ ಅವ್ರ ಹೆಸರು ಮೊದಲೊಂದು ಬೇರೆ ಇರ್ತತಿ. ಗುರುಗಳಿಂದ ದೀಕ್ಷಾ ದೇಹಕ್ಕ ಕೆಂಪ ಕಪ್ಪು ಅನ್ನುವಂತ ಗುಣಗಳು ಹೊಂದೈತಿ. ಜನನ ಮರಣ ಅನ್ನುವಂತ ಧರ್ಮಗಳೇನ್ರಿ? ಜನನ ಮರಣಗಳು. ಆಮೇಲೆ ಹೋಗೋದು ಬರುದು ಇದ್ರ ಕರ್ಮ. ಇದೊಂದು ಕರ್ಮ ಅಂತ ನೋಡ್ರಿ, ಇದ್ರ ಕರ್ಮ. ಈ ದೇಹದ ಕರ್ಮಾದಿಗಳು ಇವು ನಿನಗೆ ಸಂಬಂಧ ಇಲ್ಲಪ್ಪ. ನೀನು ಸಾಕ್ಷಿ ಸ್ವರೂಪನಾಗಿ ಬೇರೆಯಾಗಿ ಎದುರಿಟ್ಟಿರುವಂತ ನೀನು ಇವುಗಳಿಂದ ಬೇರೆಯಾಗಿರೋದ್ರಿಂದ ಇವು ನಿನಗೇನೂ ಸಂಬಂಧ ಇಲ್ಲ ಅನ್ನುವಂತ 3ನೇ ಮಂತ್ರೊಳಗ ನಿನ್ನಿನ ದಿವಸ ನಾವು 3ನೇ ನುಡಿ ಒಳಗ ನೋಡ್ಕೊಂಡ್ ಬಂದಿವ್ರಿ. ಗುರುಗಳು ಇವತ್ತು 4, 5, 6 ಹೇಳಿದಾರ. ಅದ್ರಲ್ಲಿ ಏನ್ ಹೇಳ್ಯಾರ ಅಂದ್ರೆ 4ನೇ ನುಡಿ ಒಳಗ ದೇಹ ತೋರುವಂತ ದೇಹದ ಸ್ಥೂಲತ್ವವನ್ನು ಎಲ್ಲಾ ಅಲ್ಲಗಳಿದ್ರು. ದೇವೇ ನಾನಲ್ಲ, ಅದ್ರ ಧರ್ಮಗಳು ಅಲ್ಲ, ಗುಣಗಳಲ್ಲ, ಅದ್ರ ಇಟ್ಟಂತ ಹೆಸರಲ್ಲ, ಕುಲ ಗೋತ್ರಾದಿಗಳು ಅಲ್ಲ. ಇನ್ನು ಮತ್ತ ಸಮೀಪಕ್ಕೆ ಬಂದ್ರು, ಶರೀರ ಸಮೀಪಕ್ಕೆ ಬಂದ್ರು. ಶರೀರಕ್ಕ ಪಂಚ ಜ್ಞಾನೇಂದ್ರಿಯಗಳು ಅದಾವ್ರಿ. ಕಣ್ಣು, ಕಿವಿ, ಮೂಗ, ನಾಲಿಗೆ, ಚರ್ಮ. ಇವಕ್ಕೆ ಜ್ಞಾನೇಂದ್ರಕ್ಕೆ ಅಂತ ಕರೀತಾರೆ. ಮುಖದ ಮೇಲೆ ಅದಾವ ನೋಡ್ರಿ ಎಲ್ಲಾರಿ ಮುಖಾನ. ಅದಕ್ಕೆ ಮುಖ ಬಹಳ ಮಹತ್ವದ್ದು. ಕಣ್ಣು ಅಲ್ಲದಾವು, ಕಿವಿನೂ ಅಲ್ಲದಾವು, ಮೂಗು ಅಲ್ಲೈತಿ, ನಾಲ್ಗೆ ಅಲ್ಲೈತಿ. ಕೈಯ ಕುಡುದು ತುಳುದು ಮಾಡ್ತತಿ, ಕಾಲ ಹೋಗುದು ಬರುದು ಮಾಡ್ತತಿ. ವಾಕ್ ಮಾತಾಡ್ತೇವು, ಮಾತು ಇದು. ಆಮೇಲೆ ಗುದ ಗುಹ್ಯಗಳು, ಮೂತ್ರಾಶಯ ಮತ್ತು ಗುದ ಇವೆಲ್ಲ ಇವು ಕರ್ಮವನ್ನು ಮಾಡ್ತಾ. ಇವು ಈ ಕರ್ಮವನ್ನು ಮಾಡುವಂತ ಕರ್ಮವನ್ನು ಕೂಡ ನಾನು ಅರಿತೇನೆ ನೋಡ್ರಿ. ನಾನು ಮಾತಾಡಿದ್ದು ನಾನು ಲಕ್ಷ್ಯ ಕೊಟ್ಟು ಮಾತಾಡ್ಬೇಕಾದ್ರಿ, ನಾನು ಅರಿವಿನಿಂದ ಮಾತಾಡ್ಬೇಕಾದ್ರೆ ನನ್ನ ಮಾತನ್ನ ನಾ ಅರಿತೇನೆ. ನಾ ಎಲ್ಲಿ ಹೋಗ್ಬೇಕಾಯ್ತು ಅನ್ನೋದು ಅದು ನನಗೆ ಕಾಲು ಹೋಗ್ತತಿ. ಕಾಲಿಗೆ ಅರಿವಿಲ್ಲ.
ಆ ಕಾಲು ಇಲ್ಲಿ ಹೋಗ್ತದೆ ಅಂತ ತಿಳ್ಕೊಂಡು ನಾನು ಸಾಕ್ಷಿ ಸ್ವರೂಪದಲ್ಲಿ ನಾ ಬೇರೆ ಆಗಿದ್ದೇನೆ, ಎದಿಟ್ಟು ನನ್ನ ಕಾಲು ಈ ಕಡೆ ಹೊಂಟಿದವ, ನಾ ಕೊಡ್ತಾ ಇದ್ದೇನೆ ತೋಲ್ತಾ ಇದ್ದೇನೆ ಅನ್ನುವಂತ ಅರಿವು ನನ್ನಲ್ಲಿ ಆಗ್ತತಿ. ಇದಕ್ಕೆ ಸಾಕ್ಷಿ ರೂಪದಲ್ಲಿ ನಾನು ಅದೇನು. ಹಂಗಾರ ಏನಿದು ಪಂಚ ಕರ್ಮೇಂದ್ರಿಗಳು ಮಾಡುವಂತ ಕಾರ್ಯಗಳು ನಾನಲ್ಲ. ಪಂಚ ಕರ್ಮೇಂದ್ರಿಗಳು ಮಾಡುವಂತ ಕಾರ್ಯ ನಾನಾಗಿದ್ರ ಕೈ ಕೊಡಾಕದೈತಿ, ಕೈ ಕಟ್ಟಾಗ ಹೋತಿ, ನಾವ್ ಹಾದ್ನೇನ್ರಿ. ಕಾಲು ಹೋಗಾಕದೈತಿ, ಕಾಲ್ ಕಟ್ಟಾತಿ, ನಾವ್ ಹಾದ್ನೇನ್ರಿ. ಅದಕ್ಕೆಲ್ಲ ಸಾಕ್ಷಿ ರೂಪದಲ್ಲಿ ನಾ ಬೇರೆ ಆಗಿದ್ದೇನೆ. ಎದುರಿಟ್ಟರಿವ ಘಟ ಇದಕ್ಕೆ ಒಂದೇ ಒಂದು ದೃಷ್ಟಾಂತ ವಿಚಾರ ಚಂದ್ರದಾಗ ಘಟ ದ್ರಷ್ಟ ಘಟ ಭಿನ್ನ. ಇದು ಒಂದೇ ಒಂದು ಸೂತ್ರ ಸಾಕ. ನೋಡುವ ವಸ್ತುವಿನಿಗಿಂತ ನೋಡುವವನು ಭಿನ್ನನಾಗಿದ್ದಾನೆ, ಅರಿಸಿಕೊಳ್ಳುವ ವಸ್ತುವಿಗಂತೂ ಅರಿಯುವವನು ಭಿನ್ನನಾಗಿದ್ದಾನೆ. ಇಷ್ಟೊಂದು ದೃಷ್ಟಾಂತ ಇಲ್ಲೇ ಮುಖ್ಯವಾಗಿ ನೆನಪಿಟ್ರೆ ಇವೆಲ್ಲವೂ ನನಗ ದೃಶ್ಯ ಆಗಿದಾವ. ನಾನು ನೋಡುವವನು ಇವರಿಂದ ಭಿನ್ನ ಆಗಿದ್ದೇನೆ. ಹಂಗಾರ ಈ ಕರ್ಮೇಂದ್ರಗಳು ಕೂಡ ಏನದಾವಲ್ಲ, ನಾನು ಅಲ್ಲ, ನನ್ನೂ ಅಲ್ಲ, ಇತರ ಧರ್ಮಗಳು ನನಗಿಲ್ಲ ಅಂತ ಹೇಳ್ತಾರ. ಇನ್ನು 6ನೇ ನುಡಿಯೊಳಗೆ ಏನ ಗುರುಗಳು ಹೇಳಿರಪ್ಪ ಅಂತಂದ್ರ, ದೇಹ ಇಂದ್ರಿಯ ವಿಷಯ ಇವುಗಳನ್ನು ಅನುಭವ ಮಾಡುವನೇ ನಾನು ಎಂದು ನೀನು ಹೇಳುವುದಾದ್ರೆ, ದೇಹ ಇಂದ್ರಿಯ ವಿಷಯ ಇವುಗಳ ಅನುಭವ ಎಲ್ಲಿ ಅಕ್ಕವ್ರಿ? ಯಾರಿಗ ಅಕ್ಕವು? ಆತ್ಮ ಸ್ವರೂಪದಾಗ ಅಕ್ಕವು ಅಂತಂದ್ರ ಅದು ಇಲ್ಲಿ ಒಪ್ಪಂಗಿಲ್ಲ. ಅವನ ಅನುಭವಿಸ್ತಂದ್ರ ಅವ್ ಹೇಳಾವ ಹೆಂಗ? ಸಾಕ್ಷಿ ಹೇಳ್ಬೇಕಂತಿದ್ರ ಹೊರಗಿದ್ದಾಗ ಸಾಕ್ಷಿ ಆಗ್ಬಿಡೋದು. ಒಂದು ಘಟನಾ ನಡಾಕ್ತಾವ್ರಿ, ಒಬ್ಬರು ಬಡಿಯಾಕತ್ತಿದಾರ. ಅವಾಗ ಕೋರ್ಟಿಗೆ ಹೋತ ಅಂತ ತಿಳ್ಕೊರದ್ರಿ, ಸಾಕ್ಷಿ ತಗೊಂಡ್ ಹೋಗ್ತಾರ ಇವ್ರು. ಅವಾಗ ಹೇಳ್ದಾಗ ಹೇಳ್ತಾರ, ನೀ ನೋಡಿದೇನಪ್ಪ ಅಂತ ಹೇಳಿದ್ರ, ಹೌದ್ರಿ ನಾ ನೋಡಿನಿ. ನೀ ಸಮೀಪ ಇದ್ದೋ ದೂರ ಇದ್ದೋ? ಸಮೀಪ ಇದ್ದೇನ್ರಿ. ಈ ಜಗಳ ಮಾಡೋರು ನೀನ್ ಸಂಬಂಧಿಕರಿದಾರ ಅಂತ ಕೇಳ್ತಾರ, ನನ್ಗೇನೋ ಸಂಬಂಧಿಕಿಲ್ರಿ ಅಂತ ಹೇಳ್ತಾರ. ಹಂಗ ಆದಾಗ ಸಾಕ್ಷಿ ಪ್ರೂವ್ ಆಕತ್ರಿ, ಸಾಕ್ಷಿಯನ್ನ ಪರಿಗಣಿಸ್ತಾರ. ಆ ಜಗಳ ಮಾಡೋರ ಇಬ್ಬರಲ್ಲಿ ಒಬ್ಬ ಸಂಬಂಧಕ್ಕಿದ್ದಂದ್ರ ಅವ್ ಸಾಕ್ಷಿ ನಿನಗೆ ಯೋಗ್ಯತೆ ಇಲ್ಲ ನಡಿ ಅಂತಾರ. ಆಮೇಲೆ ನಾ ಬಾಳ ದೂರ ಇದ್ದೀನ್ರಿ ಅಂದ್ರು ನಿನ್ ಕಣ್ಣಿಗೆ ಅಷ್ಟ ನೋಡುವಂತ ಶಕ್ತಿ ಇರಂಗಿಲ್ಲ, ನಿನಗ್ ಬ್ಯಾಡ್ ಹೋಗಂತ ಹೇಳಿದ್ರು.